वंदे मातरम शांति जय लक्ष्मी रमण गोविंद पुत्र श्रीदेव गोविंद श्रीरामर पादारविंद गोविंद आंजनेय वर्ध गोविंद जय नम पार्वती पते हर हर महादेव शिव शंभो
ಸುಕುಮಾರ ಶ್ರೀರಾಮ ಆಶೀಸಿ ಪಟ್ಟವ ಆಶೀಸಿ ಪಟ್ಟವ ಆಶೀಸಿ ಪಟ್ಟವ ಆಶೀಸಿ ಪಟ್ಟವ ದೇವದಿಂಗಟ್ಟೋದೆ ಮಂತ್ರಿಯೇ ಕೇಳು ಎಂದು ನಾನೇ ರಾಜವ ಮಂತ್ರಿಯೇ ಕೇಳು ಎಂದು ನಾನೇ ರಾಜವ ಮಂತ್ರಿಯೇ ಕೇಳು ಎಂದು ನಾನೇ ರಾಜವ ಮಂತ್ರಿಯೇ ಕೇಳು ಓ ಮಂತ್ರಿವರ್ಯ, ಪ್ರಭು, ನಾನು ಬಹಳ ದಿವಸಗಳಿಂದ ಪರಮಾತ್ಮನ ಕೃಪೆಯಿಂದಲೂ ಶೂರ ಶಿಖಾಮಣಿಗಳು ವಿವೇಕಗಳು ಆದ ನಿಮ್ಮಗಳ ಸಹಾಯದಿಂದ 60,000 ವರ್ಷಗಳ ಕಾಲ ಈ ಕೋಸಲ ದೇಶದ ರಾಜ್ಯಭಾರವನ್ನು ಮಾಡಿ ಬಹಳ ಬೇಸತ್ತಿರುವೆನು. ಆದ್ದರಿಂದ ಈ ವಾರ್ಧಿಕಾವಸ್ಥೆಯಲ್ಲಿ ಈ ಕೋಸಲ ದೇಶದ ರಾಜ್ಯಭಾರವನ್ನು ನನ್ನ ಜ್ಯೇಷ್ಠ ಪುತ್ರನಾದ ಶ್ರೀರಾಮಚಂದ್ರನಿಗೆ ಒಪ್ಪಿಸಿ ನಾನು ವಿಶ್ರಾಂತಿ ಸುಖವನ್ನು ಅನುಭವಿಸಬೇಕೆಂದಿದ್ದೇನೆ. ಇದಕ್ಕೆ ತಮ್ಮ ಅಭಿಪ್ರಾಯವೇನು? ಪ್ರಭು, ಹರ್ಷವಾದು ಧರುಣಿನಾಥನೆ ಪರಮ ಪುರುಷನೇ. ದರೆಯ ಪಟ್ಟಣ ಬರಲಿ ರಾಮನೇ. ದರೆಯ ಪಟ್ಟಣ ಬರಲಿ ರಾಮನೇ. ದರೆಯ ಪಟ್ಟಣ ಬರಲಿ ರಾಮನೇ. ದಾರೆಯ ಪಾಠವ ಬಾರಲಿ ರಾಮರೇ. ದರೆಯ ಪಾಠವ ಬಾರಲಿ ರಾಮರೇ. ನೀತಿ ಸಯುಧಿ ಹರ್ಷವಾದು ಧರುಣಿನಾಥನೆ ಪರಮ ಪುರುಷನೇ. ಪ್ರಜೆಗಳೆಲ್ಲರೂ ನಿರುತ್ತದಿಂದ ಪ್ರಜೆಗಳೆಲ್ಲರೂ ನಿರುತ್ತದಿಂದ ರಾಜಗಳೆಲ್ಲರೂ ನಿರೋಧದಿಂದ ಪ್ರಜೆಗಳೆಲ್ಲರೂ ನಿರೋಧದಿಂದ ಬಾಳುತ್ತಿರುವರೆ ಹರ್ಷವಾಂತು ಧರುಣಿನಾಥನೆ ಪರಮ ಪುರುಷನೇ. ಮಹಾರಾಜರೇ, ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕ ಆಗುವ ವಿಷಯದಲ್ಲಿ ಪ್ರಜೆಗಳೆಲ್ಲರೂ ಸಂತೋಷ ಪಡುವರು. ಜರವಸ್ಥೆಯಲ್ಲಿರುವ ನನಗೂ ಸಂತೋಷ. ಇದು ಸರ್ವ ಸಮರ್ಥವು. ಒಳ್ಳೆಯದು ಗುರುದೇವ. ನಿಮ್ಮ ಅಭಿಪ್ರಾಯವನ್ನು ತಿಳಿಸುವುದಲ್ಲದೆ ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಒಂದು ಒಳ್ಳೆಯ ಮುಹೂರ್ತವನ್ನು ನಿಶ್ಚಯಿಸಿ ಹೇಳಿ. ರಾಜೇಂದ್ರ, ಹರ ಹರ ಶಂಕರ ಸಾಂಬದರ ಶಿವ ಹರ ಹರ
ಶ್ರೀರಾಮಚಂದ್ರನ ಪಟ್ಟಾಭಿಷೇಕ ಆಗುವ ವಿಷಯದಲ್ಲಿ ನನಗೂ ಬಹಳ ಸಂತೋಷ. ದೇವತೆಗಳೆಲ್ಲರೂ ಆನಂದ ಮೋದಿಯಲ್ಲಿ ತೇಲು ಮುಳುಗುವರು, ಪ್ರಜೆಗಳೆಲ್ಲರೂ ಸಂತೋಷದಿಂದಿರುವರು. ಇದರಿಂದ ಲೋಕ ಕಲ್ಯಾಣವೇ ಆಗುವುದು. ಅಲ್ಲದೆ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವೆಂದರೆ ಯಾರಿಗೆ ತಾನೇ ಸಂತೋಷವಾಗಬಾರದು? ಗುರುಗಳ ಇಷ್ಟವಿದ್ದಂತೆ ಆಗಲಿ. ನಾಳೆ ಗುರುವಾರ ಅಭಿಜಿನ್ ಮುಹೂರ್ತದಲ್ಲಿ ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಬಹಳ ಪ್ರಸ್ತವಾಗಿರುವುದು. ಕೃತಾರ್ಥನಾದನು ಗುರುದೇವ, ಕೃತಾರ್ಥನಾದನು. ಸುಮಂತ್ರ ಪ್ರಭು, ನೀನು ಬೇಗನೆ ಹೋಗಿ ಶ್ರೀರಾಮಚಂದ್ರನನ್ನು ಕರೆದುಕೊಂಡು ಬಾ. ಅಪ್ಪಣೆ ಮಹಾಪ್ರಭು. ಗುರುದೇವ, ಮುಂದಿನ ಮಹತ್ ಕಾರ್ಯಕ್ಕೋಸ್ಕರ ನಿಮ್ಮ ವಾಕ್ಯವು ಅನುಕರಣೀಯವಾದದಕ್ಕೆ ನಾನು ತುಂಬಾ ಸಂತೋಷ ಪಟ್ಟೆನು. ಒಂದು ತೋರ ನಾಗರಿ ತಂದೆ ತಮಪಾದಕ ಒಂದು ತೋರ ನಾಗರಿ ತಂದೆ ಪೇನು ಜನ ತಮಪಾದಕ ಒಂದು ಜನಕ ನಮಸ್ಕರಿಸುವೆನು. ರಾಮಚಂದ್ರ, ನಿನಗೆ ಮಂಗಳವಾಗಲಿ. ಗುರುಗಳಿಗೆ ವಂದಿಸುವೆನು. ಶ್ರೀರಾಮಚಂದ್ರ, ನಿನಗೆ ಶುಭವಾಗಲಿ. ಜನಕ, ನನ್ನನ್ನು ಕರೆಸಿದ ಕಾರಣವೇನು? ಅಪ್ಪಣೆಯಾಗಬೇಕು ಜನಕ. ರಾಮಚಂದ್ರ, ನಾನು ಇದುವರೆಗೂ ಈ ಕೋಸಲ ದೇಶದ ರಾಜ್ಯಭಾರ ಮಾಡಿ ಬಹಳ ಬೇಸತ್ತಿರುವೆನು. ಆದ್ದರಿಂದ ಇನ್ನು ಮುಂದೆ ಈ ಕೋಸಲ ದೇಶದ ರಾಜ್ಯಭಾರವನ್ನು ನಿನಗೆ ವಹಿಸಿ ನಾನು ವಿಶ್ರಾಂತಿ ಸುಖವನ್ನು ಅನುಭವಿಸಬೇಕೆಂದಿದ್ದೇನೆ. ವಿಶ್ರಾಂತಿ ಸುಖವನ್ನು ಅನುಭವಿಸಬೇಕೆಂದು ಯೋಚಿಸಿ ಗುರುಗಳಾದ ವಸಿಷ್ಠ ಮಹಾಮುನಿಗಳ ಅಭೀಷ್ಟದಂತೆ ನಾಳೆ ಗುರುವಾರ ಅಭಿಜಿನ್ ಮುಹೂರ್ತದಲ್ಲಿ ನಿನಗೆ ಪಟ್ಟಾಭಿಷೇಕವನ್ನು ಮಾಡಲು ನೀನು ನಿಯಮರತದಿಂದಿರಬೇಕೆಂಬ ವಿಷಯವನ್ನು ನಿನಗೆ ತಿಳಿಸಲು ಇಲ್ಲಿಗೆ ಕರೆಸಿದನಷ್ಟೇ. ಜನಕ, ಗುರುಗಳ ಇಷ್ಟದಂತೆ ನಿಮ್ಮ ಆಜ್ಞೆಯಂತೆ ನಡೆದುಕೊಳ್ಳುವೆನು. ನೀನು ನಿಮ್ಮ ತಂದೆಯ ಇಷ್ಟದಂತೆ ಸಮ್ಮತಿಸಿ ನಾನು ಹೇಳಿದ ಪ್ರಕಾರ ದೀಕ್ಷಾಬದ್ಧನಾಗಿ ನೇಮ ರಥದಿಂದಿರು. ಅಪ್ಪಣೆ ಮಹಾರಾಜ. ಮಹಾರಾಜರೇ, ನನ್ನದೊಂದು ವಿಜ್ಞಾಪನೆ. ಏನೆಂದರೆ, ಭರತ ಶತ್ರುಘ್ನರು ಊರಲ್ಲಿ ಇಲ್ಲದ ಕಾಲದಲ್ಲಿ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕ ಆಗುವುದು ಅಷ್ಟು ಸೂಕ್ತವಾಗಿ ತೋರುವುದಿಲ್ಲ ಎಂಬುದು ನನ್ನ ಯೋಚನೆ. ಸುಮಂತ್ರ, ನೀನು ಹೇಳುತ್ತಿರುವುದು ಒಂದು ರೀತಿಯ ನ್ಯಾಯವೇ ಸರಿ. ಆದರೆ ಪರಮಾತ್ಮನ ಕೃಪೆಯಿಂದಲೂ ಮತ್ತು ಗುರುಗಳ ಇಷ್ಟದಂತೆ ಕಾರ್ಯವು ನಿಶ್ಚಯವಾದ ಮೇಲೆ ಅದು ನಿಲ್ಲಕೂಡದು. ಅದರಲ್ಲೂ ಭರತನೇನು ಸಾಮಾನ್ಯನೇ, ದೈವ ಭಕ್ತನು, ಶ್ರೀರಾಮಚಂದ್ರನಿಗೆ ಪ್ರಿಯ ಸಹೋದರನು. ಆದರೂ ತಂದೆಯಾಗಿ ನಾನು ಮಾಡಿದ ಕಾರ್ಯಕ್ಕೆ ಎಂದಿಗೂ ಅನುಮೋದಿಸದೆ ಇರಲಾರನು. ಆದ್ದರಿಂದ ನೀನು ಜಾಗ್ರತೆಯಾಗಿ ಹೋಗಿ ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಬೇಕಾದ ಸಲಕರಣೆಗಳನ್ನು ಸಿದ್ಧಪಡಿಸುವುದಲ್ಲದೆ ಪ್ರಜೆಗಳೆಲ್ಲರಿಗೂ ಸಹ ರಾಜಭಕ್ತಿಯುತವಾದ ಶುಭ ಸೂಚನೆಯಿಂದ ಇರುವಂತೆ ಡಂಗೂರದ ಮೂಲಕ ತಿಳಿಯಪಡಿಸು. ಮಹದಾಜ್ಞೆ ಪ್ರಭು. ನಾನು ಕೂಡ ಈ ಸಂತೋಷದ ವಾರ್ತೆಯನ್ನು ರಾಣಿಯವರಿಗೆ ತಿಳಿಸಿ ಬರುವೆನು. ಸಂಭ್ರಮವೋ ಈ ನಗರದಲ್ಲಿ ವೈಭವವೋ ಪರಿಪರಿಯಾದ ಶೃಂಗಾರ ತಳೆಯುತ್ತ ಪರಿಪರಿಯಾದ ಶೃಂಗಾರ ತಳೆಯುತ್ತ
ಏರಿಕೆರೇನು ಬೇರೋ ತಲೆರೋವ ಏರಿಕೆರೇನು ಬೇರೋ ತಲೆರೋವ ಏನಿ ಸಂಭ್ರಮವ ಏನಾಗರದೊಳೆ ವೈಭವವ ಚಾರಸವನ್ನದ ತೋರಣತೆಗಳ ಚಾರಸವನ್ನದ ತೋರಣತೆಗಳ ಚಾರಸವನ್ನದ ತೋರಣತೆಗಳ ಎರಿಗೆರಿ ಬೀರೋ ತಲೆರೋವ ಎರಿಕೆರೇನೆಲ್ಲೋ ಬೀರೋ ತಲೆರೋವ ಏನಿ ಸಂಭ್ರಮವ ನಗರದೊಳೆ ವೈಭವವ ಏನಿದು ಈ ದಿನ ಅಯೋಧ್ಯೆ ನಗರದಲ್ಲಿ ಇಂತಹ ಸಂಭ್ರಮಗಳು ಕಂಡುಬರುತ್ತಿರುವವಲ್ಲ. ಇಂತಹ ಸಂಭ್ರಮಕ್ಕೆ ಕಾರಣವಾದ ಏನಿರಬಹುದು? ಎಲ್ಲಿ ನೋಡಿದರೂ ಪರಿಮಳವಾದ ವಾಹನೆಯಿಂದ ನನ್ನ ಮನಸ್ಸು ಉಲ್ಲಾಸಗೊಳ್ಳುತ್ತಿರುವುದಲ್ಲ. ಇಂತಹ ಸಂಭ್ರಮಕ್ಕೆ ಕಾರಣವಾದರೂ ಏನಿರಬಹುದು? ಸಾರುವೆ ಡೆಂಗೋರ ಊರೆಲ್ಲ ಕೇಳಿರಿ ಸಾರುವೆ ಡೆಂಗೋರ ಊರೆಲ್ಲ ಕೇಳಿರಿ ಸಾರುವೆ ಡೆಂಗೋರ ನಡೆಯ ಗುರುವಾರ ಶ್ರೀರಾಮಚಂದ್ರನಿಗೆ ನಡೆಯ ಗುರುವಾರ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕ ಸಾರುವೆ ಡೆಂಗೋರ ಊರೆಲ್ಲ ಕೇಳಿರಿ ಸಾರುವೆ ಡೆಂಗೋರ ಎಲ್ಲರೂ ದಡ್ಡೋರು ದಡರು ಪುಟ್ಟೋರು ಎಲ್ಲರೂ ದಡ್ಡೋರು ಪುಟ್ಟೋರು ಬಾಕೇರು ಬಕ್ರೇರು ಎಲ್ಲರೂ ಬಂದು ಸಾರುವೆ ಡೆಂಗೋರ ಎಲ್ಲ ಕೇಳಿರಿ ಸಾರುವೆ ಡೆಂಗೋರ ನಡೆಯ ಗುರುವಾರ ರಾಮಚಂದ್ರನಿಗೆ ಸಾರುವೆ ಡೆಂಗೋರ ಊರೆಲ್ಲ ಕೇಳಿರಿ ಸಾರುವೆ ಡೆಂಗೋರ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವಂತೆ ನಾಳೆ ಗುರುವಾರ ಎಲ್ಲರೂ ಬರ್ಬೇಕಂತೆ. ಬರ್ತಿದ್ರೆ ಶಿಷ್ಯ ಆಗ್ತಾರಂತೆ. ಏನಪ್ಪ ಅದು? ಈ ಮುದುಕಿ ಕೇಳ್ಸಲ್ಲ, ಏನು ಇಲ್ಲ, ಬೋಡ್ಕೋಬೇಕಪ್ಪ. ಈ ಮುದುಕಿತಾವ ಏನೋ ಕೇಳಿಸಿಲ್ಲಪ್ಪ. ಏ ಮುದುಕಿ, ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವಂತೆ. ಓಹೋ, ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವೋ? ಹಂಗಾರ ನಾವೆಲ್ಲ ಹೋಗಬಹುದನಪ್ಪ? ಆಧಾರ ನಾವೆಲ್ಲ ಹೋಗಬಹುದನಪ್ಪ? ಓ, ಅಲ್ಲಿ ಊಟ ಉಪಚಾರಗಳೆಲ್ಲ ಸೌಲಭ್ಯ ತಾಂಬೂಲ ಎಲ್ಲ ಇದೆಯಾ? ಎಲ್ಲ ಸಿಗ್ತೈತೆ. ಸರಿ ಬಂದವ್ರೆ ಕೊಡಗೇನಹಳ್ಳಿ ಸಂತೆಗೆ ಹೋಗಿ. ಓ ಸರಿ ಸರಿನಪ್ಪ, ಆಯ್ತು ಹಂಗಾರೆ ಹೋಗೋಣಪ್ಪ. ನಾಳೆಯ ಗುರುವಾರ ಶ್ರೀರಾಮಚಂದ್ರನಿಗೆ ನಾಳೆಯ ಗುರುವಾರ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವಂತೆ ಸಾರುವೆ ಡೆಂಗೋರ ಎಲ್ಲ ಕೇಳಿರಿ ಸಾರುವೆ ಡೆಂಗೋರ ಎಲ್ಲರೂ ಪುಟ್ಟೋರು ಎಲ್ಲರೂ ದಡ್ಡೋರು ಪುಟ್ಟೋರು ಬಾಂಡೇರು ಬಂದರು ಎಲ್ಲರೂ ಸಾರುವೆ ಡೆಂಗೋರ ಎಲ್ಲ ಕೇಳಿರಿ ಸಾರುವೆ ಡೆಂಗೋರ. ಓಹೋ, ಈ ದಿವಸ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವಂತೆ. ಕೈಕೆ ನಿನಗೇನು ಬಂತಮ್ಮ? ಆಗಲಿ, ಈ ಮಂದಿರ ಜೀವಿಸಿರೋವರೆಗೂ ಕೈಕೆಗೆ ಕಷ್ಟ ಬಂದರೆ ಏನು? ಎಲ್ಲವೋ ರಾಮ,
ಅಂದು ನೀನು ಸರ್ವಜನಗಳ ಮಧ್ಯದಲ್ಲಿ ಅಲ್ಲು ಮುರುಕಿ ಗೋಣಿ ಬೆನ್ನೆಲೆ ಒಂದೊಂದು ಪರಿಪರಿಯಾಗಿ ಈಜ ಮಾಡಿ ನನ್ನನ್ನು ನೆಕ್ಕೆ ಹೇಳವೇ ಆ ಛಲಕ್ಕಾಗಿ ನನ್ನ ಸೇಡನ್ನು ತೀರಿಸಿಕೊಳ್ಳಲು ತಕ್ಕ ಸಮಯ ಒದಗಿ ಬಂದಂತಾಯಿತು. ಆಗಲಿ, ರಾಮಚಂದ್ರನ ಪಟ್ಟಾಭಿಷೇಕವು ಹೇಗಾಗುವುದು ನಾನು ನೋಡುವೆನೋ. ಈಗಲೇ ಹೋಗಿ ನಮ್ಮ ಕೈಕೆಗೆ ತಕ್ಕ ದುರ್ಬೋಧನೆಯನ್ನು ಮಾಡುವೆನೋ. ಈ ಪಟ್ಟಾಭಿಷೇಕಕ್ಕೆ ತಕ್ಕ ವಿಜ್ಞಾನ ಬಾರದಿದೆ ನನ್ನ ಮಂದಿರವೇ ಅಲ್ಲ. ಭಗವತೆ ನಮಃ. ಆತ್ಮಜನ ಸಂರಕ್ಷಣೆ ಭಕ್ತ ಕೋಟಿ ಜನ ದೇವಿ ವಿಶ್ವೇಶ್ವರಿ ಅಮ್ಮ ಅಮ್ಮ ದೇವಿ ಮಹಾದೇವಿ ಅಮ್ಮ ದೇವಿ ಮಹಾದೇವಿ महिमाकारिणी आत्मस्वरूपिणी महिमाकारिणी आत्मस्वरूपिणी भक्त कोटि जन हृदयದ ದೇವತೆ ಭಕ್ತ ಕೋಟಿ ಜನ ಹೃದಯದ ದೇವತೆ ದೇವಿ ಮಹಾದೇವಿ ಅಮ್ಮ ದೇವಿ ಮಹಾದೇವಿ ಅಮ್ಮ ಧರೆಯೊಳು ನೀನು ಬೆಳಗಿದೆ ಜ್ಯೋತಿ ಧರೆಯೊಳು ನೀನು ಬೆಳಗಿದೆ ಜ್ಯೋತಿ ಎಲ್ಲೆಡೆ ಪಸರಿದೆ ನಿನ್ನಯ ಖ್ಯಾತಿ ಧರೆಯೊಳು ನೀನು ಬೆಳಗಿದೆ ಜ್ಯೋತಿ ಎಲ್ಲೆಡೆ ಪಸರಿದೆ ನಿನ್ನಯ ಖ್ಯಾತಿ ನಾಡ ನಾಡಿನೊಳು ನಿನ್ನದೇ ಖ್ಯಾತಿ ನಾಡ ನಾಡಿನೊಳು ನಿನ್ನದೇ ಖ್ಯಾತಿ ಕರುಣೆಯಿಂದ ಬಂದು ಎನ್ನ ಸಲಹು ಕರುಣೆಯಿಂದ ಬಂದು ಎನ್ನ ಸಲಹು ದೇವಿ ಮಹಾದೇವಿ ಅಮ್ಮ ದೇವಿ ಮಹಾದೇವಿ ಅಮ್ಮ ತಾಯಿ ಜಗನ್ಮಾತೆ, ಈ ಕೌಸಲ ರಾಜ್ಯಕ್ಕೂ ನನ್ನ ಪ್ರಾಣೇಶ್ವರನಿಗೂ ಈ ಸಮಸ್ತ ರಾಜ್ಯದ ಪ್ರಜೆಗಳಿಗೂ ಯಾವುದೇ ತೊಂದರೆ ಬಾರದ ಹಾಗೆ ಕಾಪಾಡುವ ಭಾರ ನಿನ್ನದು ತಾಯಿ, ನಿನ್ನದು. ಇದೇನಿದು, ಇಷ್ಟೊತ್ತಿಗಾಗಲಿ ನನ್ನ ಪ್ರಾಣಕಾಂತ ಬಾರಬೇಕಿತ್ತಲ್ಲ, ಬಾರಲಿಲ್ಲವಲ್ಲ. ಕಾರಣವಾದರೆ ಏನಿರಬಹುದು? ಮನಸ್ಸಿನ ಕಳವಳ ಹೇಳಲಾರೆ, ಮನಸ್ಸಿನ
ಮನಸ್ಸಿನ ಕಳವಳ ಹೇಳಲಾರೆ. ಮನಸ್ಸಿನ ವ್ಯಥೆಯ ನಾ ತಾಳಲಾರೆ. ಮನಸ್ಸಿನ ಕಳವಳ ದಗದಗಿಸುತ್ತಲಿದೆ ಮನಸ್ಸಿನ ವೇದನೆ. ದಗದಗಸುತ್ತಲಿದೆ ಮನಸ್ಸಿನ ವೇದನೆ. ದಗದಗಸುತ್ತಲಿದೆ ಮನಸ್ಸಿನ ವೇದನೆ. ಕಾಂತನು ಏತಕ್ಕೂ ಬಾರದೆ ಕಾಂತನು ಏತಕ್ಕೂ ಬಾರದೆ ನಿಂತನು. ಮನಸ್ಸಿನ ಕಳವಳ ಮನಸ್ಸಿನ ವ್ಯಥೆಯ ತಾಳಲಾರೆ. ಮನಸ್ಸಿನ ಕಳವಳ ದಗದಗಿಸುತ್ತಲಿದೆ ಮನಸ್ಸಿನ ವೇದನೆ. ದಗದಗಸುತ್ತಲಿದೆ ಮನಸ್ಸಿನ ವೇದನೆ. ದಗದಗಸುತ್ತಲಿದೆ ಮನಸ್ಸಿನ ವೇದನೆ. ಕಾಂತನು ಏತಕ್ಕೂ ಬಾರದೆ ನಿಂತನು. ಕಾಂತನು ಏತಕ್ಕೂ ಬಾರದೆ ನಿಂತನು. ಮನಸ್ಸಿನ ಕಳವಳ ಹೇಳಲಾರೆ. ಮನಸ್ಸಿನ ವ್ಯಥೆಯ ನಾ ತಾಳಲಾರೆ. ಮನಸ್ಸಿನ ಕಳವಳ ಇದೇನಿದು? ನನ್ನ ಸಖಿ ಪ್ರಾಣ ಮಂದರಿಯಾದರೂ ಬಾರಬೇಕಿತ್ತಲ್ಲ, ಆಕೆಯು ಬಾರಲಿಲ್ಲವಲ್ಲ. ಕಾರಣವಾದರೆ ಏನಿರ್ಬೋದು, ಬರಲಿ. ಆಕೆ ಬಂದ ನಂತರ ನಾನೇ ವಿಚಾರಿಸಿ. ಬನ್ನ. ದೇವಿ, ಕೈಕಾ ಕೈಕಾ. ಓ ಮಂದರ, ಬಂದೆಯಾ? ಇದೇ ನಮ್ಮ ಇಷ್ಟು ಹೊತ್ತಾದ್ರೂ ಮಲಗಲ್ಲ, ಕಾಣದೇವರು ಏನಮ್ಮ? ಮಂದರ, ಕ್ಷೇಮವೇ? ಕುಶಾಲವೇ? ಸುಖಾಗಮನವೇ ಮಂದರ? ಅಯ್ಯೋ, ನಮ್ಮ ಕ್ಷೇಮವಾಗಿರಲ್ಲಮ್ಮ. ನೀವು ಪುರ ಕ್ಷೇಮವಾಗಿದ್ದರೆ ನಾವೆಲ್ಲರೂ ಕ್ಷೇಮವಾಗಿದ್ದಂತೆ ದೇವಿ. ಮಂದರ, ನನ್ನ ಕ್ಷೇಮಕ್ಕೆ ಯಾವುದೇ ಕೊರತೆಯಾಗಿರುವುದು ಆ ತಾಯಿಯ ಕೃಪೆಯಿಂದ ಎಲ್ಲವೂ ಕ್ಷೇಮವಾಗಿರುವುದು. ಮಂದರ, ಇದೇನಿದು? ಈ ನಿನ್ನ ಮುಖಕಮಲು ನೋಡುತ್ತಿದ್ದರೆ ಯಾವುದು ಸಂತಾಪ ಸೂಚಿಸಿರುವ ವಿಚಾರವನ್ನು ತನ್ನಂತೆ ತೋರುತ್ತಿರುವುದು. ಏಕೆ ನನ್ನ ಬಳಿ ಹೇಳಬಾರದೆ? ಶ್ರೀರಾಮಚಂದ್ರನ ಪಟ್ಟಾಭಿಷೇಕವು ನಿನಗೆ ತಿಳಿಯೇನಮ್ಮ? ಏನು, ನನ್ನ ಮುದ್ದು ಸುಕುಮಾರನಾದ ಶ್ರೀರಾಮಚಂದ್ರ ಪಟ್ಟಾಭಿಷೇಕವೇ? ಮಂದರ, ಕಂದನಾದ ರಾಮಗೆ ಮಂದರ, ಕಂದನಾದ ರಾಮಗೆ, ಕಂದನಾದ ರಾಮಗೆ, ಕಂದನಾದ ರಾಮಗೆ ಮಂದರ. ರಾಜ್ಯ ಪದವಿ
ಇಂತಹ ಸಂತೋಷದ ವಿಚಾರವನ್ನು ತಂದಿರುವೆ. ಈ ಸಂತೋಷದ ವಿಚಾರವನ್ನು ತಂದಿರುವ ನಿನಗೆ ಇದು ನನ್ನ ಕೊಳ್ಳಿರುವ ರತ್ನವನ್ನು ಸ್ವೀಕರಿಸಲೇಬೇಕು. ತೆಗೆದುಕೊಂಬಂತರ ಸೌತಿ ಮಕ್ಕಳ ಅಭ್ಯುದಯವನ್ನು ಯಾರ ತಾರೆ ನಾವು ನೋಡಬಲ್ಲ ದೇವಿ. ದೇವಿ ತಾಪಕ್ಕೆ ತಕ್ಕ ಔಷಧಿ ಇರುವುದು. ಮಂದರ, ಏತಕ್ಕಾಗಿ ಇಂತಹ ಮಾತನಾಡುತ್ತಿರುವೆ? ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ಮಹೋತ್ಸವ ಇಡೀ ನಾಡಿಗೆ ನಾಡು ಸಂತೋಷ ಪಡುತ್ತಿರುವಾಗ ತಾಯಿಯಾದ ನಾನು ಸಂತೋಷ ಪಡಬಾರದೆ? ಅಲ್ಲದೆ ರಾಮಚಂದ್ರನ್ ತನ್ನ ತಾಯಿಯಾದ ಕೌಸಲ್ಯ ದೇವಿಗಿಂತ ಅಧಿಕವಾದ ಪ್ರೀತಿ ವಾತ್ಸಲ್ಯವನ್ನು ನನ್ನ ಮೇಲಿಟ್ಟಿರುವನು ಮಂತರ. ಹೀಗಿರುವಾಗ ನನಗೆ ಮುಂದೊದಗುವ ಹಾನಿಯಾದರೂ ಏನೇ? ನಮ್ಮ ದೇವಿಯು ತಿಳಿದು ಏನೋ ತಿಳಿದಾಗೆ ನಟನೆ ಮಾಡುತ್ತಿರುವಳಲ್ಲ ದೇವಿ. ದೇವಿ ನಿನಗೇನೋ ತಿಳಿಯಲ್ಲ ದೇವಿ. ಅದ್ಯಾವ ವಿಷಯ ನನ್ನ ಬಳಿ ಹೇಳಬಾರ್ದು? ನನಗೆ ತಿಳಿದಿದ್ದರೆ ನಿನ್ನ ಬಳಿ ಏಕೆ ಕೇಳುತ್ತಿದ್ದೆ? ಆಗೋ ಈ ದಿವಸ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕ ಅದು ನಿನಗೆ ತಿಳಿಯಲೇ ದೇವಿ? ತಿಳಿದಿರುವುದು. ಆ ವಿಚಾರವನ್ನು ಈಗ ತಾನೇ ತಿಳಿಸಿದ್ದೇಲೆ. ಮುಂದೆ ವಿಚಾರವಾದರೆ ಹೇಳು. ಶ್ರೀರಾಮಚಂದ್ರನ ಪಟ್ಟಾಭಿಷೇಕವು ಅದು ಆಗಲು ಈ ಸಂತೋಷದ ವಾರ್ತೆಯನ್ನು ತಂದಿರುವ ನಿನಗೆ ಇದು ನನ್ನ ಕೊಳ್ಳಿರುವ ರತ್ನವನ್ನು ಸ್ವೀಕರಿಸಲೇಬೇಕು. ಮಂದರ, ತೆಗೆದುಕೋ. ದೇವಿ ದೇವಿ ಸ್ವಲ್ಪ ನಿಲ್ಲು. ಲೋಕದಲ್ಲಿ ಇಂಥ ಸ್ತ್ರೀಯರು ಉಂಟೆ. ಸರ್ಪದ ಹೆಡೆಯ ನೆರಳಿನಲ್ಲಿ ಮೀನ ವಾಸವ ಮಾಡುವ ಕಪ್ಪೆಯಾಗಿ ಆನಂದ ಪಡುವ ಮುಂದೆ ತನಗೆ ಬರುವ ಕಷ್ಟವನ್ನು ತಿಳಿಯದೆ ಆನಂದವಾಗಿರ್ತೇವೆ ದೇವಿ. ಇದೇನು ಮಂತ್ರ ಈಗಿಡುತ್ತಿರುವೆ? ನಾನು ನಿನ್ನ ಬಾಳ ವಿವೇಕಸಲನ್ನು ತಿಳಿದಿದ್ದೇನೆ ದೇವಿ. ಈಗ ನೋಡಿದರೆ ಏನೂ ತಿಳಿಯದಂತೆ ನಟನೆ ಮಾಡುತ್ತಿರುವಳಲ್ಲ. ಮುಂದೆ ನಿನಗೆ ಬರುವ ಕಷ್ಟವನ್ನು ನೀವೇ ಅನುಭವಿಸು. ಮಂದರ, ಶ್ರೀರಾಮಚಂದ್ರ ಪಟ್ಟಾಭಿಷೇಕದ ಮಹೋತ್ಸವ ಇಡೀ ನಾಡಿಗೆ ನಾಡು ಸಂತೋಷ ಪಡುತ್ತಿರುವಾಗ ತಾಯಿಯಾದ ನಾನು ಸಂತೋಷ ಪಡಬಾರದೇನೆ? ಅಲ್ಲದೆ ರಾಮಚಂದ್ರನ್ ತನ್ನ ತಾಯಿಯಾದ ಕೌಸಲ್ಯ ದೇವಿಗಿಂತ ಅಧಿಕವಾದ ಪ್ರೀತಿ ವಾತ್ಸಲ್ಯವನ್ನು ನನ್ನ ಮೇಲಿಟ್ಟಿರುವನು ಮಂತರ. ಹೀಗಿರುವಾಗ ರಾಮಚಂದ್ರ ಪಟ್ಟಾಭಿಷೇಕವಾದರೆ ನನಗೆ ಮುಂದೊದಗುವ ಹಾನಿಯಾದರೂ ಏನೇ? ದೇವಿ ದೇವಿ ನೀನೇನು ಹಾಗೆ ತಿಳಿದುಕೊಂಡಿರಬಹುದು. ಮತ್ತಿನ್ಯಾವ ರೀತಿಯಲ್ಲಿ ತಿಳಿದುಕೊಳ್ಳಬೇಕೆ? ದೇವಿ ಶ್ರೀರಾಮಚಂದ್ರನಿಗೆ ಪಟ್ಟವಾದರೆ ನಿನ್ನನ್ನು ಕೇಳುವವರು ಯಾರು, ನನ್ನನ್ನು ಕೇಳುವವರು ಯಾರು ದೇವಿ? ದೇವಿ ಭರ್ತನಿಗೆ ಪಟ್ಟವಾದರೆ, ಸೌತಿ ಮಕ್ಕಳಿಗೆ ಪಟ್ಟವಾದರೆ ನಿಮ್ಮ ಅಭ್ಯುದಯವನ್ನು ಕೇಳುವರು ಯಾರು? ಇದೇನು ಮಂತರ ಈಗ ಹೇಳುತ್ತಿರುವೆ? ನನ್ನ ಭಾಗ್ಯವೇ ಬೇರೆ, ಆ ಕೌಸಲ್ಯ ಭಾಗ್ಯವೇ ಬೇರೆ. ಮಂತರ, ಇಂತಹ ಅಸಂಬದ್ಧವಾದ ಮಾತುಗಳನ್ನು ಏತಕ್ಕಾಗಿ ಮಾತನಾಡುತ್ತಿರುವೆ? ನಿಜ ದೇವಿ ನಿಜ. ನೀನು ಹಾಗೆ ತಿಳಿದಿರಬಹುದು ದೇವಿ. ಅಂತೂ ಇಂತೂ ಸೌತಿ ಮಕ್ಕಳ ಮತ್ಸರ್ಯವನ್ನು ತೀರಿಸಿಕೊಳ್ಳಲು ಕೌಸಲ್ಯಗೆ ಇದು ಒಳ್ಳೆಯ ಸಮಯ ಒದಗಿ ಬಂದದ್ದಾಗಿದೆ ದೇವಿ. ಅಯ್ಯೋ ಭರತ, ಕೌಸಲ್ಯದ ಹೊಟ್ಟೆಯಲ್ಲಿ ಊಟ ಬರೋದಾಗಿತ್ತೇನಪ್ಪ. ದೇವಿ ರಾಮಚಂದ್ರನಿಗೆ ಈ ದಿವಸ ಪಟ್ಟಾಭಿಷೇಕವು ನಿನಗೆ ಯಾರು ತಿಳಿಯಲಿಲ್ಲ ನನ್ನ ದೇವಿ. ಹೌದು, ಈ ಮಂತ್ರ ಮಾತಿನಲ್ಲಿ ಏನೋ ಸತ್ಯಾಂಶ ಇರುವುದು. ನನ್ನ ಪ್ರಾಣೇಶನಾದ ಯಾವುದೋ ದುರಾಲೋಚನೆ ಆಲೋಚಿಸಂತೆ ತೋರುತ್ತಿರುವುದು. ಮಂತ್ರ, ಈಗ ನಾನೇನು ಮಾಡಲಿ? ನನಗೊಂದೂ ತೋಚದಂತಾಗಿರುವುದು. ನೀನೇ ಏನಾದರೂ ಒಂದು ಉಪಾಯವನ್ನು ಹೇಳಿಕೊಡಬಾರದೆ? ದೇವಿ ನೀನೇ ಯೋಚಿಸು. ನಾನು ನಿನಗೇಕೆ ಹೇಳಿ ನಿಷ್ಠುರವಾಗಲಿ? ಮಂದರ, ಈ ರೀತಿ ಭಾವಿಸಬೇಡ. ಏನು ರಾಮಚಂದ್ರನ ಮೇಲೆ ಅಧಿಕವಾದ ಪ್ರೀತಿಯಿಂದ ಈ ರೀತಿ ಮಾತನಾಡಿದೆ? ಹೇಳು, ನೀನು ಹೇಳಿದಂತೆಯೇ ಕೇಳುವೆನು. ನನ್ನ ಮಾತುಗಳಲ್ಲೂ ಕೇಳುವೆ ದೇವಿ? ಕೇಳುವೆನು ಮಂದರ. ನನ್ನ ಮಾತುಗಳೆಲ್ಲ ವಿಷಪ್ರಯುಕ್ತವಾಗುವುದು ದೇವಿ. ಹಾಗನ್ನ ಭಾವಿಸಬೇಡ ಮಂದರ. ಅದಾವ ವಿಚಾರವೇನು? ನಾನು ನಿನ್ನ ಮಾತನ್ನು ಕೇಳುವೆನು ಮಂದರ. ಶ್ರೀರಾಮಚಂದ್ರನಿಗೆ ಪಟ್ಟವಾದರೆ ಸಮಸ್ತ ಅವನಿಗೆ ಕೈಗೂಡುವುದು ದೇವಿ. ಆಗ ನೀನು ಹೇಳಿದ ಹಾಗೆ ಕೇಳುವುದಲ್ಲದೆ ನಿನ್ನ ಪ್ರತಾಪವೇನೋ ನಡೆಯುವುದಿಲ್ಲ ದೇವಿ. ಆಗ ನೀನು ನಿನ್ನ ನಂಬಿಕೊಂಡಿರುವ ನಾವುಗಳು ದಾಸಾನದಾಸರಾಗಬೇಕು ದೇವಿ. ಒಂದು ವೇಳೆ ನಿನ್ನ ಮಗನಾದ ಭರತನಿಗೆ ಪಟ್ಟವಾದರೆ ಸಕಲವೂ ನಿನ್ನ ಕೈಗೂಡುವುದು ದೇವಿ. ಏನು? ಆಗ ನೀನು ನನ್ನನ್ನು ಉಪಚರಿಸುವ ನಾವುಗಳು ಎಲ್ಲರೂ ಸುಖವಾಗಿರಬಹುದು ದೇವಿ. ಏನು
ರಾಮಚಂದ್ರ ಪಟ್ಟಾಭಿಷೇಕವಾದರೆ ಭರತನು ರಾಮನ ದಾಸನಾಗಬೇಕೆ, ನಾನು ಆ ಕೌಸಲಿಗೆ ದಾಸಿಯಾಗಬೇಕೆ? ಕೂಡದು ಮಂತರ, ಈ ರೀತಿ ಎಂದಿಗೂ ಹೋಗಕೂಡದು. ಹೇಳಿ, ನಾನೇನು ಮಾಡಲಿ? ಒಂದೂ ತೂತದಂತಾಗಿರುವುದು. ನನ್ನ ಹಿತೈಷಿಯಾದ ನೀನು ಯಾವುದಾದರೂ ಒಂದು ಉಪಾಯವನ್ನು ಹೇಳಿಕೊಡಬಾರದೆ? ಅಯ್ಯೋ ಅಯ್ಯೋ, ಮೊದಲೇ ನನ್ನ ಬಾಯಿ ಮುಚ್ಚುವಳೆಂದು ಹೇಳಿ ಅಯ್ಯ ನನ್ನ ಮಾತನ್ನು ಕೇಳುವೇನಮ್ಮ? ಮಂದರ, ಸತ್ಯವಾಗಿಯೂ ಕೇಳುವೆನು. ಹೇಳಿ ಮಂತರ, ನಾನೇನು ಮಾಡಲಿ? ಅಯ್ಯೋ, ನನಗೇನು ತಿಳಿಯದಮ್ಮ. ಮಂದರ, ಹಾಗೆಂದರೆ ಹೇಗೆ? ನಿನ್ನನ್ನೇ ನಂಬಿರುವೆನು. ಯಾವುದಾದರೊಂದು ಉಪಾಯವನ್ನು ಹೇಳಿಕೊಡಬಾರದೆ? ದೇವಿ ದೇವಿ, ಹಾಗಾದ್ರೆ ನಾನು ಹೇಳಿದಂತೆ ಕೇಳುವೆಯಾ? ನೀ ಹೇಳಿದಂತೆಯೇ ಕೇಳುವೆನು ಮಂದರ. ದೇವಿ, ಹಿಂದೆ ದೇವಾಸುರ ಯುದ್ಧದಲ್ಲಿ ನೀನು ಮಾಡಿದ ಸಹಾಯಕ್ಕೆ ನೀ ಮೆಚ್ಚಿ ನಿನ್ನ ಪತಿಯಾದ 2 ವರಗಳನ್ನು ಕೆಳಕೊಡಲಿವೆ ದೇವಿ? ಹೌದು ಮಂತರ. ಆ ವರಗಳನ್ನು ಹಿಂದೆ ದೇವಾಸುರ ಯುದ್ಧದಲ್ಲಿ ನಾನು ಮಾಡಿದ ಸಾಹಸಕ್ಕೆ ಮೆಚ್ಚಿ ನನ್ನ ಪ್ರಾಣೇಶ್ವರನಾದರೂ 2 ವರಗಳನ್ನು ಕೊಟ್ಟಿದ್ದರು. ಮಂದರ, ಸಮಯ ಬಂದಾಗ ಕೇಳಿಕೊ ಅಂತಲೂ ಹೇಳಿದ್ದಾರಲ್ಲ ಮಂದರ. ಆಗ ಈ ಸಮಯವನ್ನು ಕೇಳಿಕೊ ದೇವಿ. ಈ ರೀತಿಯಾಗಿ ಕೇಳು ದೇವಿ. ಯಾವ ರೀತಿಯಾಗಿ ಕೇಳಿಕೊಳ್ಳಲಿ ಮಂದರ? 1ನೇ ವರಕ್ಕೆ ನಿನ್ನ ಮಗನಾದ ಭರ್ತನಿಗೆ ಪಟ್ಟವ ಕೌಶಲ ದೇಶವಾದ ರಾಜ್ಯವನ್ನು ಪಟ್ಟವಾದರೆ, 2ನೇ ವರಕ್ಕೆ ಶ್ರೀರಾಮಚಂದ್ರನು ನಾರುಮಡಿಯನ್ನು ಹುಟ್ಟು ಜಟಾವರ ಕಲಧಾರಿಯಾಗಿ 14 ವರ್ಷ ವನವಾಸ ಹೋಗಬೇಕೆಂದು ಕೇಳಿಕೋ ದೇವಿ. ನನ್ನ ಮುದ್ದು ಸುಕುಮಾರನ್ 14 ವರ್ಷಗಳ ಕಾಲ ವನವಾಸಕ್ಕೆ ಕಳಿಸಿಕೊಡಬೇಕು. ಮಂತರ, ನೀನು ಈ ರೀತಿ ವೃದ್ಧಿಯಾಗಿರುವೆ. ಚಿಕ್ಕ ವಯಸ್ಸು ನನ್ನನ್ನು ಸಾಕಿ ಬೆಳೆಸಿದ ಒಂದೇ ಒಂದು ಕಾರಣಕ್ಕಾಗಿ ನಿನ್ನ ಸುಮ್ಮನೆ ಬಿಡುತ್ತಿದ್ದೇನೆ. ಹೊರಟು ಹೋಗು ಮಂತರ. ನನ್ನ ಕಣ್ಣೆದುರು ಒಂದು ಕ್ಷಣವೂ ನಿಲ್ಲಬೇಡ. ಹೊರಟು ಹೋಗು ಮಂತರ, ಹೊರಟು ಹೋಗು. ಕಂಡದ್ದನ್ನು ಕಂಡರೆ ಕೆಂಡದಂತ ಮಾದೇವಿ. ದೇವಿ, ಕಂಡದನ್ನ ಕಂಡದ ಹಾಗೆ ಹೇಳಿದ್ರೆ ಕೆಂಡದೋದ ಕೋಪ. ಹೋಗಲಿ ಬಿಡಮ್ಮ. ನನ್ನ ಮಗನೇದ ಏನಾದರೂ ಈ ರಾಜ್ಯವನ್ನು ಆಳಬೇಕೆ? ನಾನು ಹಿಂದೆ ಸಾಯುವೆನೋ ಮುಂದೆ ಸಾಯುವೆನೋ? ಹೋಗಲಿ ಬಿಡಮ್ಮ. ಹೌದು, ಮಂದರ ಹೇಳ್ತಿರುವ ಮಾತಿನಲ್ಲಿ ಸತ್ಯಾಂಶ ಇರಬಹುದು. ನನ್ನ ಪ್ರಾಣೇಶ್ವರಾದ ನನ್ನ ಮಗನಾದ ಭರತನು ರಾಜ್ಯದಲ್ಲಿ ಇಲ್ಲದ ಸಮಯವನ್ನು ಸಾಧಿಸಿ ಆ ಶ್ರೀರಾಮಚಂದ್ರ ಪಟ್ಟಾಭಿಷೇಕವನ್ನು ಏತಕ್ಕಾಗಿ ನಿಶ್ಚಯಿಸಬೇಕಾಗಿತ್ತು. ಹೌದು, ನನ್ನ ಪ್ರಾಣೇಶ್ವರ ಯಾವುದೋ ದುರಾಲೋಚನೆಯಿಂದ ಈ ಕಾರ್ಯವನ್ನು ಮಾಡುತ್ತಿರುವುದಂತ ತೋರುತ್ತಿರುವುದು. ಹೀಗೇನು ಮಾಡಲಿ? ಅನ್ಯಾಯವಾಗಿ ಮಂದರೆಯನ್ನು ನಾನು ನಿಂದಿಸಿದ್ದೇನಲ್ಲ. ಮಂದರ, ನನ್ನ ಮೇಲೆ ಕೋಪವೇ? ಕೋಪಿಸಬೇಡ ಮಂದರ. ಶ್ರೀರಾಮಚಂದ್ರನ ಮೇಲಿರುವ ಅಧಿಕವಾದ ಪ್ರೀತಿ ವಾತ್ಸಲ್ಯದಿಂದ ಈ ರೀತಿ ಮಾತನಾಡಬೇಕಾಯಿತು. ಆಗಲಿ ಮಂದರ, ನೀ ಹೇಳಿದಂತೆಯೇ ಕೇಳುವೆನು ಮಂದರ, ನೀ ಹೇಳಿದಂತೆಯೇ ಕೇಳುವೆನು ಮಂದರ. ನಾನೀಗ ಯಾವ ರೀತಿಯಾಗಿ ಕೇಳಿಕೊಳ್ಳಲಿ? ದೇವಿ, ನಾನು ಹೇಳಿದ ರೀತಿ ನೀನು ಹಿಂದಿನಂತೆ ಅಲಂಕಾರದಲ್ಲಿ ಇರುವೆ. ರಾಮನಕ್ಕೆ ವನವಾಸಕ್ಕೆ ಕಳಿಸಿದರೆ ನಿನಗೆ ಮಂಗಳ ಉಂಟಾಗುವುದು ದೇವಿ. ಆಗಲಿ ಮಂತ್ರ, ನೀ ಹೇಳಿದಂತೆಯೇ ಕೇಳುವೆನು. ದೇವಿ, ನೀನು ಹಾಗೆ ಮಾಡಬೇಕಾದ್ರೆ ನಿನ್ನ ಚಾತುರ್ಯ. ಇದಕ್ಕೆ ಆರ್ಯಪುತ್ರನು ಒಪ್ಪುವನೇನೆ? ಆಗಲಿ. ಹೌದು. ಆ ರಾಮಚಂದ್ರನು ಏತಕ್ಕಾಗಿ ವನವಾಸಕ್ಕೆ ಕಳಿಸಬೇಕೆ? ಏತಕ್ಕೆಂದರೆ ರಾಮನ ಊರಲ್ಲಿದ್ದರೆ ಪ್ರಜೆಗಳು ಪರಿವಾರದರು ಅವನನ್ನೇ ಅರಸರು ದೇವಿ. ಭರ್ತನ ಅಧೀನಾಗುವುದು ಕಷ್ಟ ದೇವಿ. ಆದ್ದರಿಂದ ನಿನ್ನ ಮಗನ ಅಭಿದೇವನ್ನು ನೀನು ನೋಡಬೇಕೆಂದರೆ ರಾಮನನ್ನು ವನವಾಸ ಕಳಿಸಲೇಬೇಕು ದೇವಿ. ಆಗಲಿ ಮಂತ್ರ, ನೀ ಹೇಳಿದಂತೆಯೇ ಕೇಳುವೆನು. ಅದು ನನ್ನ ಪ್ರಾಣೇಶ್ವರ ನಿತ್ಯ ಕಡೆ ಬರ್ತಿರುವರು. ನೀನು ಹೊರಡು ಮಂತ್ರ, ಹೊರಡು. ಸೂರ್ಯ ವಂಶಾಧೀಶ ಕಣ್ವಾಂಗ ಭೂಪಾಲ ದಶರಥ ಮಹಾರಾಜ ವಿಜಯತೆ. ದಶರಥ ಮಹಾರಾಜ ವಿಜಯತೆ. ಸುಮಂತ್ರ, ಈ ಅರಮನೆಯನ್ನು ಪ್ರವೇಶಿಸಿದೊಡನೆ ನನ್ನ ಎಡಗಣ್ಣು ಹಾರುತ್ತಿರುವುದಲ್ಲ. ಅಂತಃಪುರವನ್ನು ಇನ್ನೂ ಎಷ್ಟು ದೂರವಿರುವುದು? ಮಹಾರಾಜರೇ, ಇದೇ ಅಲ್ಲವಾ ಕೈಕಾದೇವಿಯವರ ಅಂತಃಪುರವು? ರಾಮಚಂದ್ರನಲ್ಲಿ ಕಾಣುತ್ತಿಲ್ಲವಲ್ಲ? ಪ್ರಭು, ರಾಮಚಂದ್ರನು
ಗುರುಗಳಾದ ವಶಿಷ್ಠ ಮಹಾಮುನಿಗಳ ಇಷ್ಟದಂತೆ ನಿಯಮ ವ್ರತದಿಂದಿರುವನು ಮಹಾರಾಜ. ಹಾಗಾದರೆ ನೀನು ಯಾರು? ಮಹಾರಾಜರೇ, ಇದೇನು ಈ ರೀತಿ ಮಾತನಾಡುವಿರಿ? ನಾನು ನಿಮ್ಮ ಅನುಚರನಾದ ಸುಮಂತ್ರನಲ್ಲವೇ ಪ್ರಭು. ಸುಮಂತ್ರ, ನನಗೇಕೋ ಒಂದು ರೀತಿಯ ಭಯವಾಗುತ್ತಿರುವುದಲ್ಲ, ಕಾರಣವೇನಿರಬಹುದು? ಮಹಾರಾಜರೇ, ಅಂತಹ ಭಯಕ್ಕೇನು ಕಾರಣವಿಲ್ಲವಲ್ಲ. ಗುರುಗಳಾದ ವಶಿಷ್ಠರು ಮಾಡುತ್ತಿರುವ ಶಾಂತಿ ಕರ್ಮಗಳಿಂದ ಅವುಗಳೆಲ್ಲವೂ ನಿರ್ಮಾಣ ಆಗುವು. ಇದೇನು? ನಾನು ಬಂದೊಡನೆ ಎಷ್ಟೋ ಸಂತೋಷದಿಂದ ಉಪಚರಿಸಿ ಮಾತನಾಡುತ್ತಿದ್ದ ನನ್ನ ಪ್ರಾಣಕಾಂತೆಯು ಇಂದು ಕಾಣುತ್ತಿಲ್ಲವಲ್ಲ, ಕಾರಣವೇನು? ಕೈಕಾ, 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 ಇದೇನು? ಆಭರಣಗಳನ್ನು ಚೆಲ್ಲಾಪಿಲ್ಲೆ ಮಾಡಿ ಈ ರೀತಿ ವಿಕಾರ ರೂಪದಿಂದ ಮರಗಿರುವ ಕಾರಣವೇನು? ಹೇಳು ದೇವಿ. ದೇವಿ, ಕೈಕಾ, ದೇವಿ, ಇದೇನು ಇಷ್ಟೊಂದು ಕೋಪವೇ? ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ಸಮಯದಲ್ಲಿ ಸಂತೋಷವಾಗಿರುವುದನ್ನು ಬಿಟ್ಟು ಈ ರೀತಿ ವ್ಯಾಕುಲದಿಂದ ಇರಲು ಕಾರಣವೇನು? ನನ್ನಿಂದ ಏನಾದರೂ ಅಪಚಾರವಾಯಿತೆ ಅಥವಾ ದಾಸದಾಸಿಯರಿಂದ ಏನಾದರೂ ಅನಾಚಾರವಾಯಿತೆ? ಹೇಳು ದೇವಿ. ಕೋಪವೂ ಇಲ್ಲ, ತಾಪವೂ ಇಲ್ಲ. ನನ್ನ ವಿಚಾರವು ನಿಮಗೇಕೆ? ಸುಮ್ಮನಾಗಿ ಬಿಡಿ. ದೇವಿ, ಇದೇನು ಇಷ್ಟೊಂದು ಕೋಪವೇ? ಕೋಪ ಮಾಡ್ತಾರೆ ಮಾನುನೇ ಮಣಿಯಾಳೆ, ಕೋಪ ಮಾಡ್ತಾರೆ. ಕೋಪ ಮಾಡ್ತಾರೆ ಮಾನುನೇ ಮಣಿಯಾಳೆ, ಕೋಪ ಮಾಡ್ತಾರೆ ಮಾನುನೇ ಮಣಿಯಾಳೆ, ಕೋಪ ಮಾಡ್ತಾರೆ. ಜೋಡಿಸಿ ಕೈಯ ಬೇಡಿಕೊಂಡೆ ನಾನು, ದೇವಿ, ಕೈಗಾ, ಕೈಗಾ, ಕೈಗಾ. ಜೋಡಿಸಿ ಕೈಯ ಬೇಡಿಕೊಂಡೆ ನಾನು, ಹಠವ ಮಾಡಬೇಡ, ಹಠವ ಮಾಡಬೇಡ, ಹಠವ ಮಾಡಬೇಡ, ಮಾನುನೇ ಮಣಿಯಾಳೆ, ಕೋಪ ಮಾಡ್ತಾರೆ ಮಾನುನೇ ಮಣಿಯಾಳೆ, ಕೋಪ ಮಾಡ್ತಾರೆ. ಭೀತಿ ಹಿಂದಲೀಗ ಭ್ರಾಂತನಾದೆ ನಾನು, ದೇವಿ, ಕೈಗಾ, ದೇವಿ, ದೇವಿ. ಭೀತಿ ಹಿಂದಲೀಗ ಭ್ರಾಂತನಾದೆ ನಾನು,
ದೇವಿ, ಈ ರೀತಿ ಆಭರಣಗಳನ್ನು ಚೆಲ್ಲಾಪಿಲ್ಲೆ ಮಾಡಿ ಈ ರೀತಿ ವಿಕಾರ ರೂಪದಿಂದ ಮಲಗಿರಲು ಕಾರಣವೇನು? ಹೇಳು ದೇವಿ. ಪ್ರಾಣೇಶ್ವರ, ಈ ನಿಮ್ಮ ಚಾತುರ್ಯ ಮಾತುಗಳನ್ನು ಸಾಕು ಮಾಡಿ. ವೀರರಾದ ನೀವು ನನ್ನನ್ನು ಕೈ ಹಿಡಿದಿದ್ದೀರಿ ನಿಜ, ಆದ್ರೆ ನನ್ನ ಮನಸ್ಸಿನ ಬಯಕೆಯನ್ನು ಎಂದಾದರೂ ತೀರಿಸಿರುವಿರಾ? ದೇವಿ, ಇದೇನು ಹೀಗೆ ಹೇಳುತ್ತಿರುವೆ? ಸೂರ್ಯ ವಂಶದ ಅರಸರು ಎಂದಿಗಾದರೂ ಸುಳ್ಳನ್ನಾಡುವರೆ? ಅದರಲ್ಲೂ ಓರ್ವ ಹೆಂಗಸಿನ ಸಾಮಾನ್ಯವಾದ ಬಯಕೆಯನ್ನು ತೀರಿಸಲಾರದಷ್ಟು ಹೇಡಿಗಳೇ? ಹೇಳು ದೇವಿ. ಆಹಾ, ಚೆನ್ನಾಗೇ ತಿಳಿದಿರುವುದು. ನೀವು ಆ ರಾಮಚಂದ್ರನ್, ಆ ನಿಮ್ಮ ಪ್ರೀತಿಯ ಮರದಿಯಾದ ಕೌಸಲ್ಯ ದೇವಿಯು, ಎಲ್ಲರೂ ನೀವು ಸುಖವಾಗಿರಿ, ನಾವು ಮಾತ್ರ ನಿಮಗೆ ಹಿತವಲ್ಲ ಎಂದು ತಿಳಿದಿರುವುದು. ದೇವಿ, ಇದೇನು ಈ ರೀತಿ ಬುದ್ಧಿ ಕೆಟ್ಟವರಂತೆ ಮಾತನಾಡುತ್ತಿರುವೆ? ಎಲ್ಲ ನಿಷ್ಕಳಂಕವಾದ ನಿನ್ನ ಪ್ರೇಮಾತಿಶಯಕ್ಕೆ ಮನಸೋತು ದಾಸನಾಗಿರುವ ನಾನು ನಿನ್ನನ್ನು ಬಿಟ್ಟು ಹೋಗುವುದೇ ದೇವಿ? ದೇವಿ, ಈ ಸಂತೋಷದ ಸಮಯದಲ್ಲಿ ನಿನಗೆ ಏನು ಬೇಕೋ ಕೇಳು, ನಾನು ಅದನ್ನು ನೆರವೇರಿಸಿಕೊಡುವನು ದೇವಿ. ನಾನೇನೇ ಕೇಳಿದ್ದು ನಡೆಸಿಕೊಡುವಿರಾ? ಅಗತ್ಯವಾಗಿಯೂ ನಡೆಸಿಕೊಡುತ್ತೇನೆ ದೇವಿ. ಸ್ವಾಮಿ, ಹಿಂದೆ ದೇವಾಸುರದಲ್ಲಿ ನಾನು ಮಾಡಿದ ಸಾಹಸಕ್ಕೆ ಮೆಚ್ಚಿ ನೀವು ನನಗೆ 2 ವರಗಳನ್ನು ಕೊಟ್ಟಿದ್ದೀರಲ್ಲವೇ? ಆ ವರಗಳನ್ನು ನಡೆಸಿಕೊಟ್ಟಿಲ್ಲವಲ್ಲ? ಹೌದು, ನೀನು ಕೇಳಲಿಲ್ಲ, ನಾನು ನಡೆಸಿಕೊಡಲಿಲ್ಲ. ಹಾಗಾದರೆ ಆ ವರಗಳನ್ನು ಈಗ ನಡೆಸಿಕೊಡುವಿರೋ? ಅಗತ್ಯವಾಗಿ ದೇವಿ. ಇಂತಹ ಸಂತೋಷದ ಸಮಯದಲ್ಲದೆ ಮತ್ಯಾವ ಸಂದರ್ಭದಲ್ಲಿ ನಿನ್ನ ಮನೋರಥವನ್ನು ಈಡೇರಿಸಲಿ? ಹೇಳು ದೇವಿ. ನಿನ್ನ ಈ ಸಂತೋಷದ ಸಮಯದಲ್ಲಿ ನಾನು ನನ್ನ ವರವನ್ನು ನಡೆಸಿಕೊಡುವಿರಾ? ನಡೆಸಿಕೊಡುತ್ತೇನೆ. ಬನ್ನಿ ಹೇಳು ಸ್ವಾಮಿ, ದೇವಿ. ಕುಳಿತುಕೊಳ್ಳಿ. ದೇವಿ, ಸ್ವಾಮಿ. ಹೇಳಿ ದೇವಿ. ಸ್ವಾಮಿ, ಈಗ ಹೇಳಿ, ನಿಮಗೆ ಅತಿಶಯವಾದ ಪ್ರೀತಿ ಯಾರಲ್ಲಿ ಹೇಳಿ ನೋಡೋಣ? ಯಾರ ಮೇಲೆ ಕೈಕ? ನಿನ್ನ ಮೇಲಲ್ಲವೇ? ನನ್ನಲ್ಲಿಯೇ? ಹೌದು ದೇವಿ. ಮತ್ತಾರಲ್ಲಿಯೂ ಅಲ್ಲವೇ? ಸಾಧ್ಯವೇ ಇಲ್ಲ ಕೈಕ. ಆಲೋಚಿಸಿ ಪ್ರಭು, ನನ್ನನ್ನಲ್ಲದೆ ಬೇರಾರಲ್ಲಿಯೂ ಪ್ರೀತಿ ಇಟ್ಟಿಲ್ಲವೇ? ಇರುವುದು ದೇವಿ. ನನ್ನ ಜ್ಯೇಷ್ಠ ಪುತ್ರನಾದ ಶ್ರೀರಾಮಚಂದ್ರನ ಮೇಲೆ. ನೋಡಿದಿರಾ, ಈಗಲೇ ನಿಮ್ಮಿಂದ 2 ಮಾತುಗಳು. ಈಗಾದರೆ ನಿಮ್ಮ ಮಾತುಗಳು ನಂಬುವುದಾದ್ರೆ ಹೇಗೆ? ದೇವಿ, ಇದೇನು ಹೀಗೆ ಹೇಳುತ್ತಿರುವೆ? ಅದು ಪುತ್ರ ಪ್ರೇಮ, ನಿನ್ನ ಮೇಲಿರುವುದು ಪತ್ನಿಯ ಪ್ರೇಮ. ಹಾಗಾದ್ರೆ ಆ ನಿಮ್ಮ ಪ್ರೀತಿಯ ಶ್ರೀರಾಮಚಂದ್ರ ನಾನೇ ಆಗಿಯೂ ನಡೆಸಿಕೊಡುತ್ತೇನೆಂದು ನನಗೆ ವಚನ ನೀಡಿ. ದೇವಿ, ಈಗ ತಾನೇ ದೀಕ್ಷಾಬದ್ಧನಾಗಿರುವ ರಾಮಚಂದ್ರನ ಮೇಲೆ ಆಣೆ ಪ್ರಮಾಣಗಳೇಕೆ? ಖಂಡಿತವಾಗಿಯೂ ಅದು ಎಷ್ಟೇ ಕಷ್ಟ ಸಾಧ್ಯವಾದರೂ ನಿನ್ನ ಮನೋರಥವನ್ನು ನಾನು ಈಡೇರಿಸುವನು ದೇವಿ. ಸಾಧ್ಯವಿಲ್ಲ ಸ್ವಾಮಿ. ರಾಮಚಂದ್ರ ನಾನೇ ಆಗಿ ನಡೆಸಿಕೊಡುತ್ತೇನೆಂದು ನನಗೆ ವಚನ ನೀಡಿದರೆ ನಾನು ಖಂಡಿತವಾಗಿ ನನ್ನ ವರಗಳನ್ನು ನಾನೇ ಕೇಳಿಕೊಳ್ಳುವೆ. ಇದೇನು ಎಂದಿಗೂ ನನ್ನ ಮಾತಿಗೆ ವಿರೋಧವನ್ನು ಆಚರಿಸದ ನನ್ನ ಕೈಗೆ ಈ ದಿನ ಈ ರೀತಿ ಇರುವಲ್ಲ? ಕಾರಣವೇನಿರಬಹುದು ದೇವಿ? ರಾಮಚಂದ್ರನ ಆಣೆಗೂ ನಾನು ನಿನ್ನ ಮನೋರಥವನ್ನು ನಾನು ಈಡೇರಿಸುವನು ದೇವಿ. ಸ್ವಾಮಿ, ಈಗ ನನ್ನ ಮನಸ್ಸಿಗೆ ಆನಂದ ಉಂಟು ಮಾಡಿದ್ರಿ, ಈಗ ಕೇಳಲೇ? ಹೇಳು ದೇವಿ, ಇನ್ನೂ ಸಂಕೋಚವೇ? ಕುಲವೇ ಪ್ರಾಣದರಾಸೆಯ, ಕುಲವೇ ಚತುರಂಗ ಬಲಮಂ, ಕುಲವೇ ಪ್ರಜೆಗಳೆಲ್ಲವೂ ಚರಿವೇ ನಿನ್ನಿಷ್ಟಾರ್ಥವ, ಚರಿವೇ ನಿನ್ನಿಷ್ಟಾರ್ಥವ ಯತಿ ಜಾಣೆ ರಾಮಚಂದ್ರನಾಣೆ ವಾಣಿದ ವೀಣೆ. ಸ್ವಾಮಿ, ಈಗ ಕೇಳಲೇ? ನನ್ನ ದೇವಿ, ಇನ್ನೂ ಸಂಕೋಚವೇ? ನಿಸ್ಸಂಕೋಚವಾಗಿ ಕೇಳು. ಸ್ವಾಮಿ, ನನ್ನ ಮೊದಲನೇ ವರಕ್ಕೆ ಈಗ ರಾಮಚಂದ್ರಿಗೆ ನಿಶ್ಚಯ ಆಗಿರುವ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನ್ನ ಮಗನಾದ ಭರತನ ಪಟ್ಟಾಭಿಷೇಕವಾಗಬೇಕು. ಕೈಕಾ, ಏನು ಹೇಳಿದೆ? ಈಗ ರಾಮಚಂದ್ರನಿಗೆ ನಿಶ್ಚಯವಾಗಿರುವ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ನಿನ್ನ ಮಗ ಭರತನಿಗೆ ಪಟ್ಟಾಭಿಷೇಕ ಮಾಡಬೇಕೇ? ಹೌದು ಸ್ವಾಮಿ. ಹಾಗಾದರೆ ನಿನ್ನ 2ನೇ ವರ? ನನ್ನ 2ನೇ ವರಕ್ಕೆ ರಾಮಚಂದ್ರನು ನಾನು ಕೊಡುವ ನಾರುಮುಡಿ ನುಟ್ಟು ಜಟಾವಲ್ಕಲ ದಾರಿಯಾಗಿ ಮುನಿ ವೃತ್ತಿಯಿಂದ ಪುರ ಪ್ರವೇಶವಿಲ್ಲದೆ 14 ವರ್ಷಗಳ ಕಾಲ ಅವರ ವಾಸಕ್ಕೆ ಹೋಗಬೇಕು. ರಾಮಚಂದ್ರ ಬರಸಿಡಿಲುಗಾದವೋ ಇದು ಪುರುಷ ವಿಜ ಪ್ರಾಪ್ತಿಯೋ ಇದು ಇದೇನಿದ ಬೇಳೆ ಬೇಳೆ ಬೇಳೆ
ಬುಡಕೆ ಎನ್ನ ಹಿರಿಯದು ಬುಡಕೆ ಎನ್ನ ಗುರಿಗೆ ಇದೆಯ ದೇವಿ ನೀ ನುಡಿದದು ವಾಕ್ಯವಿದು ಕಠಿಣವಾದಿದು ಅಗಟ ಅಗಟ ಬರಸಿಡಿಲು ಬಡಿದಿಹುದು ತಾಗೋರ ಕಡಿದಿಹುದು ವಚನದ ಮಾತಿಗೆ ಮಣಿದು ಮನಸ್ಸನ ಸೇರಿದಂತಾಯ್ತೆ ರಾಮ 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 ಅಯ್ಯೋ ಕಡುಕೋ ಬರುತ್ತಿದ್ದವಳೆ ರಾಮಚಂದ್ರನನ್ನು ವನವಾಸಕ್ಕೆ ಹೋಗೆಂದು ಹೇಳಲು ನಿನಗೆ ಮನಸ್ಸಾದರೂ ಹೇಗೆ ಬಂತು? ಅಯ್ಯೋ ಇನ್ನೇನು ಗತಿ? ಹಾ ರಾಮಚಂದ್ರ, ಕಳುಹಲಾರೆನು ರಾಮನ ಕುಲ ತಿಲಕನ ಕಳುಹಲಾರೆನು ರಾಮನ ಕುಲ ತಿಲಕನ ಅನ್ನವಾದ ಅನ್ನಯ ಮಂದಿರವನ್ನು ಬೇಡೋ ಕುಲ ತಿಲಕನ. ಅಯ್ಯೋ ಕಡುಕೋ ಪರದೇದವಳೆ, ರಾಮಚಂದ್ರನನ್ನು ವನವಾಸಕ್ಕೆ ಕಳಿಸಿ ನಾನು ಹೇಗೆ ಜೀವಿಸಲಿ? ಬೇಡ ದೇವಿ, ಇದನ್ನ ಬಿಟ್ಟು ಮತ್ತೆ ಏನಾದರೂ ಕೇಳು. ರಾಮಚಂದ್ರನ ವನವಾಸವೊಂದನ್ನಾದರೂ ತಪ್ಪಿಸು ದೇವಿ, ತಪ್ಪಿಸು. ಈಗಲೇ ಕೊಟ್ಟಿರುವ ಮಾತುಗಳನ್ನು ಕೆಲವೋ ರಾಮನಳು ಬೇಡ ಲಲ್ಲನೆ ದಯದಿಂದ ಕೆಲವೋ ರಾಮನಳು ಬೇಡ ಲಲ್ಲನೆ ದಯದಿಂದ ನೋಡ ಕೊಡುವೆ ಭರತಗೆ ರಾಜ್ಯವ ಕೈಕಾ ದೇವಿ ಕೈಕಾ ಕೈಕಾ ಕೊಡುವೆ ಭರತಗೆ ರಾಜವ ತಪ್ಪಿಸು ರಾಮನ ವಾಸವ ತಪ್ಪಿಸು ರಾಮನ ವಾಸವ ಸತ್ಯಾತ್ಮನೋ ನಿತ್ಯಾತ್ಮನೋ
ರಾಮನೋ ಗುಣಾಭಿ ರಾಮನೋ ಕೆಲವೋ ರಾಮನೋ ಬೇಡ ಲಲನೆ ದಯದಿಂದ ನೋಡ. ಬಾಲ ನುಡಿಸಿ ಬೆಳಸಿದ ಶಿಶುವಿಗೆ ಕೈಕಾ ದೇವಿ ಕೈಕಾ ಕೈಕಾ ನುಡಿಸಿ ಬೆಳಸಿದ ಶಿಶುವಿಗೆ ವಿಷವ ತಾಯಿ ತಾನಾಗಿ ನೀಯುವಳೆ ಕರವ ಮುಗಿವೆ ಶರಣಗಿವೆ ಕರವ ಮುಗಿವೆ ಶರಣ ಬಿಡಿವೆ ಕಳುಹ ಬೇಡವೇ ಸಾಮನ ಕಾಡಿಗೆ ಎಲ್ಲವೋ ರಾಮನೊಳು ಬೇಡ ಲಲನೆ ದಯದಿಂದ ನೋಡ. ದೇವಿ ಕೈಕಾ, ನಿನ್ನ ಮಾತಿನಂತೆ ಈ ಕೋಸಲ ದೇಶದ ರಾಜ್ಯವನ್ನು ನಿನ್ನ ಮಗನಾದ ಭರತನಿಗೆ ಕಟ್ಟುವೆನು. ಆದರೆ ರಾಮನ ವನವಾಸವೊಂದನ್ನಾದರೂ ತಪ್ಪಿಸು. ರಾಮಚಂದ್ರನು ನನ್ನ ಕಣ್ಣೆದುರಿಗಿರುವಂತೆ ಕರುಣಿಸು ದೇವಿ, ಕರುಣಿಸು. ಅದಾಗುವುದು ಸ್ವಾಮಿ. ಈಗಲೂ ಕಾಲ ಮಿಂಚಿಲ್ಲ. ಹಾಡಿದ ಮಾತಿಗೆ ತಪ್ಪಿದ್ದೇನೆಂದು ಹೇಳಿಬಿಡಿ. ನೀವು ವಚನ ಭ್ರಷ್ಟರಾಗಿದ್ದೀರೆಂದು ನಾನೇ ಸುಮ್ಮನಾಗಿ ಬಿಡುತ್ತೇನೆ. ಛೀ ಕುಲಘಾತಕಿ, ನಿನ್ನನ್ನು ಮಣಿಹಾರವೆಂದು ಕೊರಳಲ್ಲಿ ಧರಿಸಿದರೆ ಪಣಿಯಾಗಿ ಹೆಡೆತ್ತಿ ಕಚ್ಚಿದೆಯಲ್ಲವೇ? ನಿನ್ನ ಪ್ರೇಮಾತಿಶಯಕ್ಕೆ ಮೆಚ್ಚಿ ಮನಸ್ಸೋತ ನಾನು ನಿನ್ನಿಂದ ಎಂತಹ ಅನರ್ಥವನ್ನು ಪಡೆದೆ. ಅಯ್ಯೋ ರಾಮಚಂದ್ರ, ನಿನ್ನ ವನವಾಸಕ್ಕೆ ಕಳಿಸಿ ನಾನು ಹೇಗೆ ಜೀವಿಸಲಿ?